ಹೆಜ್ಜೆ ಮುಂದೋಗ್ತೀನಿ. ಆಯಿತು, ಸಿದ್ದರಾಮಯ್ಯನವರು 6 ವರ್ಷ ಇದ್ದರು, ಆಮೇಲೆ ಮತ್ತೆ ಈಗ 1 ವರ್ಷದಿಂದ ಇದ್ದಾರೆ. ಸುಮಾರು 40 ವರ್ಷದ ರಾಜಕಾರಣ. ಆಯವ್ಯಯವನ್ನು ಬಹಳ ವರ್ಷಗಳ ಕಾಲ ಮಂಡಿಸಿರ್ತಕ್ಕಂಥವರು ಸಿದ್ದರಾಮಯ್ಯನವರು. ಉಪಮುಖ್ಯಮಂತ್ರಿ ಅದನ್ನು ಹೇಳ್ತೀನಿ, 1 ನಿಮಿಷ. ಅದು ಅರ್ಧಂಬರ್ಧ ಹೇಳ್ಬಿಟ್ರೆ ಏನಾಗೋಗುತ್ತೆ ಅಂದರೆ ಇದೇ ಹೊರಟೋಗುತ್ತೆ, ಇದೇ ಹೊರಟೋಗುತ್ತೆ, ಗೊತ್ತಾಯ್ತಾ? ಅದು 1 ನಿಮಿಷಕ್ಕೆ ಹೇಳ್ಬಿಟ್ರೆ ಹೊಂಟೋದ್ರೆ ಏನಾಗುತ್ತೆ, ಆಗಲ್ಲ. ಆದ್ದರಿಂದ ಸಿದ್ದರಾಮಯ್ಯ ನಂತರ ಯಾರು ನಿಮ್ಮಲ್ಲಿ ಯಾರೂ ಇಲ್ಲ, ಒಬ್ಬರೂ ಇಲ್ಲ. ಕಾಂಗ್ರೆಸ್ನಲ್ಲೂ ಇಲ್ಲ, BJPನೂ ಇಲ್ಲ, JDSನಲ್ಲೂ ಇಲ್ಲ. ಇದು ಒಪ್ಕೊಳ್ಬೇಕು. ನೀವು ಸುಮ್ಮನೆ ಇವೆಲ್ಲ ಮಾತಾಡೋದು ಬೇಡ. ಭಾಳ ಬದಲಾವಣೆ ಆಗಿದೆ ಸಿದ್ದರಾಮಯ್ಯ, ಮೊದಲ ಥರ ಅಲ್ಲ. ಮೊದಲು ಇದ್ದ ಆ ಕೋಪತಾಪ ಇದು ಯಾವ ಇಲ್ಲ. ಇವತ್ತಿನ ಸಿದ್ದರಾಮಯ್ಯನೇ ಒಂಥರ ಸನ್ಯಾಸಿ ಥರ ಕಾಣತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೇನೇ ಇರಲಿ, ಈಗ ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೀವು ಕೊಟ್ಟಿರುವ ಶೋಕಾಸ್ ನೋಟಿಸನ್ನು ಕೂಡಲೇ ತಾವು ಹಿಂದಕ್ಕೆ ಪಡೆದರೆ ಭಾಳ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಈ ನೋಟಿಸ್ಗೆ ಹೆದರಬೇಕಾಗಿಲ್ಲ. ಎಲ್ಲ ಪ್ರಜಾಪ್ರಭುತ್ವವಾದಿಗಳು ಯಾವುದೇ ಪಾರ್ಟಿಲಿರಲಿ, ರಾಜ್ಯದ ಉದ್ದಗಲಕ್ಕೂ ಪ್ರಜಾತಂತ್ರ ವ್ಯವಸ್ಥೆ ಉಳಿಬೇಕಾಗಿದೆ. ರಾಜ್ಯಪಾಲರ ಕೈಲಿ ಕೊಡೋಕ್ಕಾಗೋದಿಲ್ಲ. ಒಂದು ನಿಮಗೆ ಜ್ಞಾಪಿಸ್ತೀನಿ, ಹಿಂದೆ SR ಬೊಮ್ಮಾಯಿ, ಈ ಬೊಮ್ಮಾಯಿಯವರ ತಂದೆ SR ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಗವರ್ನರ್ ಸರ್ಕಾರವನ್ನು ವಜಾ ಮಾಡಿದ್ರು. ಸುಪ್ರೀಂ ಕೋರ್ಟ್ ಗವರ್ನರ್ ಮಾಡಿದ್ದು ಸರಿ ಇಲ್ಲ ಅಂಥೇಳಿ ಹೇಳಿದ್ರು ಆವತ್ತು. ಅದಾದು ಇವತ್ತುವರೆಗೂ ಅದನ್ನೇ ಸುಪ್ರೀಂ ಕೋರ್ಟ್ ಹೇಳ್ತಾ ಇದ್ದಾರೆ. ಮತ್ತೊಂದು ಹತ್ತಿರದಲ್ಲಿ ನಾಗರತ್ನ ಈಗಿನ ಒಬ್ಬ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಹೇಳಿದ್ದಾರೆ, ರಾಜ್ಯಪಾಲರುಗಳು ಏನು ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಬೇರೆ ಏನೇನೋ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದ್ದಾರೆ. ಇವತ್ತು ಹೇಳಿದ್ದಾರೆ ಅದನ್ನು. ಇದು ಯಾವುದೇ ಕಾರಣಕ್ಕೂ ನೋಟಿಸ್ಗೆ ಹಿಂದೆ ತೆಗೆದುಕೊಳ್ಳಿ ಅಂತ ಹೇಳಿದರೆ ರಾಜ್ಯಪಾಲರು ಉಳಿದಿರೋದು ಪ್ರಾಮಾಣಿಕವಾಗಿ ನೋಟಿಸನ್ನು ತೆಗೆದುಕೊಳ್ಬೇಕು. ಸುಮ್ಮನೆ ರಾಜ್ಯದಲ್ಲಿ ಒಂದು ರೀತಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಇದು ಯಾವುದೇ ಸರ್ಕಾರ ಆಗಲಿ.